ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಟೈಮ್ ಬಂದು 2:46 ಆದ್ರೆ ಆಗ್ತಾ ಇದೆ. ಆಕ್ಚುಲಿ ಬಂದು ನಾವು ಇವಾಗ ನಿನ್ನೆ ಒಂದು ರೈಡ್ ನ ಪ್ಲಾನ್ ಮಾಡಿದ್ವಿ ಊಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ ಬೇಗ ಸ್ಟಾರ್ಟ್ ಆದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈಗ 2:45 ಆದ್ರೆ 3 ಗಂಟೆಗೆಲ್ಲ ನಾವು ರೈಡ್ ನ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಆಕ್ಚುಲಿ ಬಂದು ಊಟಿ ಹೋಗ್ತಾ ಇದೀವಿ. ಸೊ ಆಕ್ಚುಲಿ ಸಡನ್ ಪ್ಲಾನ್ ಇದೆ, ನಿನ್ನೆ ಪ್ಲಾನ್ ಮಾಡ್ಕೊಂಡ್ವಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಯಾರು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಾನು ಮತ್ತೆ 2 ಬೈಕ್, ಆಕ್ಚುಲಿ 2 ವೆಹಿಕಲ್ಸ್ 4 ಜನ ಹೋಗ್ತಾ ಇದೀವಿ. ನಾನು ಮತ್ತೆ ಬಿಲಿಯನ್ನು ಇನ್ನೊಂದು ವೆಹಿಕಲ್ ಸೇಮ್. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಯಾವ್ದು ಆಗ್ತಾ ಇದೆ. ಟಾರ್ಗೆಟ್ ಬಂದ್ಬಿಟ್ಟು 6 ಒಳಗಡೆ ಬಂದು ಗುಂಡ್ಲುಪೇಟೆ ಚೆಕ್ ಪೋಸ್ಟ್ ಅಂದ್ರೆ ಏನ್ ಎಂಟ್ರಿ ಆಗ್ತೀವಿ ಬಂಡೀಪುರ ನ್ಯಾಷನಲ್ ಪಾರ್ಕ್. ಸೊ ಅಲ್ಲಿಗೆ ರೀಚ್ ಆಗಬೇಕು ಅಂತ ಹೇಳಿ ಬೇಗ ಹೊರಡೋಣ ಅಂತ ಹೇಳಿದ್ರೆ ನಮ್ಮ ಹುಡುಗ ಲೇಟ್ ಮಾಡ್ತಾನೆ ಇದ್ದಾರೆ. ಸೊ ಅಲ್ಲಿ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಇಲ್ಲಿಂದ ಒಂದು 3.5 hours ಏನೋ ಜರ್ನಿ ಮೇ ಬಿ. ನಾನ್ ಸ್ಟಾಪ್ ರೈಡ್ ಇರುತ್ತೆ ಆಕ್ಚುಲಿ. ಎಲ್ಲೂ ಆದ್ರೆ ನಿಲ್ಸಲ್ಲ. ನಾರ್ಮಲ್ ಆಗಿ ಟೀ ಬ್ರೇಕ್ ಏನಾದ್ರು ನಿಲ್ಸಿದ್ರೆ 1 ಸ್ಟಾಪ್ಸ್ ಆಗ್ತೀವಿ ಅಷ್ಟೇ. ಅದಾದ್ಮೇಲೆ ಕಂಟಿನ್ಯೂಸ್ ಆಗುತ್ತೆ ರೈಡ್. ಸೊ ಈಗ ಆಕ್ಚುಲಿ ಲೈಟ್ ಇಲ್ಲ, ಕತ್ಲಾಗಿದೆ. ಸೊ ಇನ್ನು ಬೆಳಕಾಗಿಲ್ಲ. ಒಂದ್ ಸನ್ರೈಸ್ ಆದ್ಮೇಲೆ ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಲೈಟ್ಸ್ ರೋಡ್ ಕ್ಲೋಸ್ ಇರೋದ್ರಿಂದ ಇವಾಗ ನಾವು ಬಂದ್ಬಿಟ್ಟು ಸಿಟಿ ಮೇಲೆನೆ ಹೋಗ್ತಾ ಇದೀವಿ. ಎಕ್ಸಾಕ್ಟ್ ಆಗಿ ಹೊಂಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಆದ್ರೆ ಇದೀವಿ. ಇಲ್ಲಿಂದ ಡೈರೆಕ್ಟ್ ಆಗಿ ಕನಕಪುರ ರೋಡ್ ಇಂದ ಡೈರೆಕ್ಟ್ ಆಗಿ ರೋಡ್ ಅಲ್ಲಿ 2 ವೀಲರ್ ಇಲ್ಲಲ್ವಾ. ಸೊ ಅದರಿಂದ ಬಂದ್ಬಿಟ್ಟು ನಾವು ಈ ಕಡೆ ಊರುಗಳ ಮೇಲೆ ಹೋಗ್ತಾ ಇದೀವಿ. ಅಲ್ಲೋದ್ರೂ ಕೂಡ ಟೈಮ್ ವೇಸ್ಟ್. ಸೊ 2 ಎಕ್ಸ್ಪಲ್ಸ್ ಹೋಗ್ತಾ ಇದೀವಿ, ಒಂದು ರ್ಯಾಲಿ, ಇನ್ನೊಂದು ನಾರ್ಮಲ್. ಈಗ ತಾನೇ ನಿಂತಿದೆ, ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೀವಿ. ಕಿಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಗೊತ್ತಿಲ್ದಿರೋ ರೋಡಲ್ಲಿ ನೋಡಿ ಈ ತರ ಸಡನ್ ಆಗಿ ಅಂಶ ಎಲ್ಲ ಹಾಕಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ತರ ಎಲ್ಲ ಏನು ಇರ್ಲಿಲ್ಲ. ಸೊ ನಾರ್ಮಲ್ ಆಗಿ ಇತ್ತು ರೋಡ್. ಇವಾಗೆಲ್ಲ ಬಟ್ ಸೇಫ್ಟಿಗೆ ಅಂತ ಇಟ್ಕೊಳ್ಳಿ, ಯಾಕಂದ್ರೆ ಇವಾಗ 4 ರೋಡ್ ಜಾಯಿಂಟ್ ಆಗೋ ಇದರಲ್ಲಿ ಬಂದ್ಬಿಟ್ಟು ಅಂಶ ಎಲ್ಲ ಹಾಕಿ ತುಂಬಾ ಸಲ ಟ್ರಾವೆಲ್ ಮಾಡಿದೀನಿ ಈ ರೋಡಲ್ಲಿ. ಬಟ್ ನನಗೆ ಈ ರೋಡ್ ಹೊಸದಾಗಿ ಕಾಣಿಸ್ತಾ ಇದೆ ಇವಾಗ. ಅಲ್ಲೊಂದು ಲಾರಿ ಇದೆ ಅಂಡ್ ದೆನ್ ಆಪೋಸಿಟ್ ಅಲ್ಲಿ ಒಂದು ಲಾರಿ ಬರುತ್ತೆ. ಇದು ಸೆಕೆಂಡ್, ಥರ್ಡ್. ಓಕೆ, 3 ವೆಹಿಕಲ್ ಇದೆ. ಅಣ್ಣ ಅವಾಗಿಂದ ಜೆಟ್ ಸ್ಪೀಡಲ್ಲಿ ಹೊಡಿತಾವನೆ ಗಾಡಿನ, ಕೊಡ್ತಾ ಇಲ್ಲ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀರಿ ರೈಡ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಅಣ್ಣ ಅವ್ರು ಪಾಡ್ಗರು. ಸೊ ಸಡನ್ ಆಗಿ ಯಾರನ್ನ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಆದಷ್ಟು ನಿಧಾನಕ್ಕೆ ಹೋಗ್ತಾ ಇದೀವಿ. ನೋಡಿ ಆಕ್ಚುಲಿ ರೀಡಿಂಗು ಸೊ 158 ಕಿಲೋಮೀಟರ್ಸ್ ಏನೋ ಓಡಿದೆಯಲ್ವಾ. ಟೈಮಿಂಗ್ ನೋಡಿ ಆಲ್ಮೋಸ್ಟ್ 3 hours, 8 minutes ಕಮ್ಮಿ 3 hours. ಅಂದರೆ ಆವ್ರೇಜ್ ಆಗಿ ನಾವು ಗಂಟೆಗೆ ಒಂದು 50 ಕಿಲೋಮೀಟರ್ ಟ್ರಾವೆಲ್ ಮಾಡಿರೋ ಥರ ಇದೆ. ಅಂದರೆ ನೀವೇ ಅಂದಾಜು ಮಾಡ್ಕೊಳ್ಳಿ. ಸೊ ಎಷ್ಟು ಸ್ಪೀಡಲ್ಲಿ ನಾವು ಗಾಡಿ ಓಡಿಸ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು. ಯಾವುದೇ ರೀತಿ ಸ್ಪೀಡ್ ನಾರ್ಮಲ್ ಆಗೇ ಇದೆ. ಆರಾಮಾಗಿ ಗಾಡಿ ಓಡಿಸ್ತಾ ಇದೀವಿ, ಆರಾಮಾಗಿ ಹೋಗ್ತಾ ಇದೀವಿ, ಏನು ತೊಂದರೆ ಇಲ್ಲ. ಆಕ್ಚುಲಿ ಏನಾಯ್ತು ಅಂದ್ರೆ ಇಲ್ಲಿ ಅಂತಾನೆ ಗೊತ್ತಿಲ್ಲ, ಇಲ್ಲಿ ನಿಲ್ಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಮಾತಾಡ್ಸಿದ್ರು. ಅವ್ರು ಬಂದ್ಬಿಟ್ಟು ಬೆಂಗಳೂರು ಹತ್ರ ಇರೋ ಚಿಕ್ಕ ತಿರುಪತಿ ಅಂತ, ಅವರು ಕೇರಳಾಗ ಹೋಗಿದಾರಂತೆ. ತುಂಬಾ ಖುಷಿ ಆಯ್ತು. ಹೀಗೆ ಅಂತ ನಿಲ್ಸ್ತೆ ನಾನು ಸೈಡ್ಗೆ ಹಾಕಿ. ಅಷ್ಟೇ ಟೀ ಬ್ರೇಕ್ ಎಲ್ಲ ಕಂಪ್ಲೀಟ್ ಆಯ್ತು. ಇಲ್ಲಿಂದ ಬಂದ್ಬಿಟ್ಟು ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ಗೆ ಆಲ್ಮೋಸ್ಟ್ ಅವರ್ ತೋರಿಸ್ತಾ ಇದೆ. ಅಂದ್ರೆ 3 ಇಂದ 4 ಅವರ್ ತೋರಿಸ್ತಾ ಇದೆ. ಮೇ ಬಿ ಘಾಟ್ ಸೆಕ್ಷನ್ ಎಲ್ಲ ಇರೋ ಅದಕ್ಕೋಸ್ಕರ ಮೇ ಬಿ ತೋರಿಸ್ತಾ ಇರ್ಬೋದು. ಎಲ್ಲ ಕಂಪ್ಲೀಟ್ ಆಯ್ತು. ವೆದರ್ ಆದ್ರೆ ಸೇಮ್ ಅದೇ ತರಾನೇ ಇದೆ. ಕೂಲ್ ಆಗಿ ಇನ್ನೂ ಬಂದಿಲ್ಲ. ಬೆಳಗ್ಗೆಯಿಂದ ಮಳೆ ಬಿದ್ದಿರೋದಕ್ಕೆ ಬಿಸಿಲು ಬರ್ದೇ ಇದೆ. ಬನ್ನಿ ಮೋಟೋ ವ್ಲಾಗಿಂಗ್ ಅಲ್ಲಿ ಸಿಗೋಣ, ಕಂಟಿನ್ಯೂ ಮಾಡ್ತೀನಿ. ಸೊ ಅವಾಗಿಂದ ಇದೇ ತರ ಒಂದು ½ hour ರೆಸ್ಟ್ ಮಾಡ್ಕೊಂಡ್ವಿ. ರೆಸ್ಟ್ ಮಾಡ್ಕೊಂಡು ಈಗ ಹೊಡ್ತಾ ಇದೀವಿ. ಬನ್ನಿ ಸಿಗೋಣ, ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ನಾವು ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಚಾಮರಾಜನಗರ ಇದೀವಿ. ಚಾಮರಾಜನಗರದಿಂದ ಒಂದು 100 ಕಿಲೋಮೀಟರ್. NH 948. ಸೊ ಅಲ್ಲಿ ಬೋರ್ಡ್ ಇದೆ ಆಕ್ಚುಲಿ, ಅದನ್ನ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಅವಾಗ ಯಾರನ್ನೂ ಪರಿಚಯ ಮಾಡಿಸಿಲ್ಲ ಅಲ್ವಾ. ಬನ್ನಿ ಎಲ್ಲಾರು ಪರಿಚಯ ಮಾಡಿಸ್ತೀನಿ. ಒಬ್ಬನೇ 4 ಜನ ಇದ್ದೀವಿ ಅಂತ ಹೇಳಿದ್ರಲ್ಲ. ಇವ್ ಜುಟ್ಟು ಕೊಡುತ್ತಾ ಇದ್ದಾನಲ್ಲ ಇವನು ಉದಯ. ಇವರು ಬಂದಾಗಿಂದ ನಡೆ ಇದಾರೆ. ನವನೀತ್ ಅಂತ ಇನ್ನೊಬ್ರು ಇದಾರಲ್ಲ, ಇವರು ಸೂರಿ ಮಹೇಶ್ ಗೌಡ್ ಅಂತ. ಸೊ ಟೋಟಲ್ ಆಗಿ ನಾವು 4 ಜನ ಇಬ್ಬಿಬ್ರು ಒಂದೊಂದು ಬೈಕಲ್ಲಿ ಹೋಗ್ತೀವಿ. ಸೊ ಆಕ್ಚುಲಿ ಈಗಷ್ಟೇ ಮುಗೀತು. ಸೊ ಬನ್ನಿ ಹೋಗೋಣ. ಸೊ ಈಗ ಟೀ ಕುಡಿತಾ ಇರ್ಬೇಕಾದ್ರೆ ನಾನೊಂದು ವಿಷಯನ ಅಬ್ಸರ್ವ್ ಮಾಡಿದೆ. ಸೊ ಈ ರೋಡಲ್ಲಿ ಬಂದ್ಬಿಟ್ಟು ಆರ್ಮಿ ವೆಹಿಕಲ್ಸ್ ಓಡಾಡ್ತಾ ಇದಾವೆ. ಸೊ ಮೇ ಬಿ ಎಲ್ಲಾದ್ರೂ ಪಕ್ಕದಲ್ಲಿ ಇಲ್ಲ ಇದ್ರಲ್ಲಿ ಬಂದು ಆರ್ಮಿ ಕ್ಯಾಂಪ್ ಇರ್ಬೇಕು ಅನ್ಸುತ್ತೆ. ಸೊ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಹೇಳಿದ್ರು, ಅವ್ರು ಹೋಗ್ಬಿಟ್ಟು ಅಲ್ಲಿ ಆರ್ಮಿ ಅವ್ರದ್ದು ಕ್ಯಾಂಟೀನ್ ಎಲ್ಲ ಇದೆ. ಸೊ ಸಮಥಿಂಗ್ ಆ ತರ ಅಂತ ಏನೋ ಹೇಳಿದ್ರು. ನಂಗೆ ಗೊತ್ತಿಲ್ಲ ಅಂತ, ಇವಾಗ ನನಗೆ ಗೊತ್ತಿಲ್ಲ ಅಲ್ವಾ. ಸೊ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಯಾವ ತರ ಏನು ಅಂತ ಹೇಳ್ಬಿಟ್ಟು. ನಿಮ್ಗೆ ಹೇಳಿದ್ನಲ್ಲ ಆರ್ಮಿ ವೆಹಿಕಲ್ಸ್ ಅಂತ, ನೋಡಿ ಇಲ್ಲಿ ಹೋಗ್ತಾ ಇದೆ. ನಾನು ಅವಾಗೆ ನಿಮ್ಗೆ ಹೇಳಿದ್ನಲ್ಲ ಆರ್ಮಿ ವೆಹಿಕಲ್ಸ್ ಓಡಾಡ್ತಾ ಇದೆ ರೋಡಲ್ಲಿ ಅಂತ ಹೇಳ್ಬಿಟ್ಟು. ನನಗೆ ಇದನ್ನ ರೆಕಾರ್ಡ್ ಮಾಡ್ಬೋದೋ ಇಲ್ಲ ಅಂತಾನು ಗೊತ್ತಿಲ್ಲ ಆಕ್ಚುಲಿ. ಸೊ ಮಾಡ್ತಾ ಇದೀನಿ. ಆರ್ಮಿ ವೆಹಿಕಲ್ಸ್ ಇಲ್ಲಿ ಬಂದು ಯೂಟರ್ನ್ ತಗೊಳ್ತಾ ಇದ್ದಾರೆ. ಮೇ ಬಿ ಎಲ್ಲ ಚಾಮರಾಜನಗರದ ಒಳಗಡೆನೆ ಇರಬೇಕು ಅಂತ ಅನ್ಸುತ್ತೆ. ಕೆಳಗಡೆ ಬರಬೇಕಾಗಿತ್ತು, ನಾವು ಬೈ ಮಿಸ್ ಆಗ್ಬಿಟ್ಟು ಮೇಲೆ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ಸ್ಟ್ರೈಟ್ ಆಗೋದ್ರೆ ಕೊಯಮತ್ತೂರು. ನಾವು ಅಲ್ಲೇ ಫ್ಲೇವರ್ ಕೆಳಗಡೆಯಿಂದ ರೈಟ್ ತಗೊಂಡು ಸ್ಟ್ರೈಟ್ ಹೋದ್ರೆ ಬಂದ್ಬಿಟ್ಟು ಗುಂಡ್ಲುಪೇಟೆ ರೋಡ್ ಬರೋ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಅಲ್ಲಿ ಫಾಗ್ ಕಾಣಿಸ್ತಾ ಇದೆಯಾ ಬೆಟ್ಟದ ಮೇಲೆ? ನನಗೊಂದು ಅರ್ಥ ಆಗ್ತಾ ಇಲ್ಲ, ಬೇಸಿಗೆ ಕಾಲದಲ್ಲೂ ಈ ತರ ಒಂದು ಸೀನರಿ ನನಗೆ ಸಿಗುತ್ತೆ ಅಂತ ನಾನು ನೆನ್ಸ್ಕೊಂಡೇ ಇರ್ಲಿಲ್ಲ. ನೋಡ್ದೆ, ತುಂಬಾ ದಿನ ಆಗಿದ್ದು ಗೊತ್ತಾ ಈ ತರ ಎಲ್ಲ ನೋಡಿ. ತುಂಬಾ ದಿನ ಆಗಿದ್ದು ಕೂಡ ನಾನು ಈ ತರ ಎಲ್ಲ ಬಂದು ಹೇಳಿದ್ನಲ್ಲ. ನಾವು ಅವಾಗೆ ಬಂದು ಆ ಕಡೆ ಅಲ್ಲಿಂದ ಬಂದ್ರೆ ಇಲ್ಲಿಂದ ಬರ್ಬೋದಾಗಿತ್ತು ನಾವು ಫ್ಲೇವರ್ ಇಂದ. ಆಕ್ಚುಲಿ ನಾವು ಮುಂದೆ ಮಿಸ್ ಆಗಿ ಮುಂದೆ ಹೋಗ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಬರ್ದಿದೆ ನೋಡಿ ಗುಂಡ್ಲುಪೇಟೆ ಅಂತ. ಸೊ ಗುಂಡ್ಲುಪೇಟೆಯಿಂದ ಇಲ್ಲಿ ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ಒಂದೇ ರೋಡ್ ಗುಂಡ್ಲುಪೇಟೆ. ನಾವು ಬೈ ಮಿಸ್ ಆಗಿ ಆ ಕಡೆ ಹೋಗ್ಬಿಟ್ಟಿದ್ವಿ. ಯಜಮಾನ್ರೆ ನಿಧಾನ ನೋಡ್ಕೊಂಡ್ ಬನ್ನಿ. ಜಾನಪದ ಕಲೆಗಳ ತವರೂರು ಚಾಮರಾಜನಗರ, ವೆಲ್ಕಮ್ ಟು ಚಾಮರಾಜನಗರ. ಸೊ ಗುಂಡ್ಲುಪೇಟೆಯಲ್ಲಿ ಬರ್ದಿದ್ದಾರೆ ನೋಡಿ, ಗುಂಡ್ಲುಪೇಟೆ 30 ಕಿಲೋಮೀಟರ್ ಅಂತ ಹಾಕಿದ್ದಾರೆ. ಸೊ ಮೇ ಬಿ ಒಂದೇ ರೋಡ್ ಇರುತ್ತೆ, ಸಿಂಗಲ್ ರೋಡು. ಒಂದೇನು ಭಯ ಅಂತ ಹೇಳಿದ್ರೆ ಇಟ್ಟೊಂದಾಗ ಭಯ ಆಗ್ಬಿಡುತ್ತೆ. ಯಾಕೆಂದ್ರೆ ಎದೆ ಮೇಲೆನೆ ಬಂದಂಗೆ ಬಂದ್ಬಿಡ್ತಾರೆ. ಅನ್ಕೊಂಡು ನಾನೇ ಸೈಡ್ಗೆ ಹೋಗ್ಬಿಡ್ತೀನಿ ಹೋಗ್ರಪ್ಪ ಅಂತ ಹೇಳ್ಬಿಟ್ಟು. ದಾರಿ ರೋಡ್ ಬಂದು ತುಂಬಾ ಚಿಕ್ಕದಾಗಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳುತ್ತೆ ನೋಡಿ. ಇವಾಗ ಒಂದು ಬಸ್ ಬರ್ತಾ ಇದೆಯಾ ಅಲ್ಲಿ. ಸೊ 2 ಬಸ್ ಬರೋಷ್ಟು ಜಾಗ ಮಾತ್ರನೇ ಇದೆ. ಇವಾಗ ಒಂದು ಗಾಡಿ ಬಂದ್ರೆ ಒಂದು ಗಾಡಿ ಕೆಳಗಡೆ ಇಲ್ಲೇಬೇಕು. ಸೊ ಆ ತರ ಇದೆ ರೋಡ್ ಆಕ್ಚುಲಿ. ತುಂಬಾ ಅಂದ್ರೆ ತುಂಬಾ ಚಿಕ್ಕದಾಗಿದೆ.
ಇವಾಗ ಅಲ್ಲಿ ಒಂದು ಲಾರಿ ಬರ್ತಾ ಇದೆ, ಮುಂದೆ ಅಲ್ಲಿ ಅನಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಒಂದು ಕಾರ್ ಪಾಸ್ ಆಗ್ತಾ ಇದೆ. ಸೊ ಅಷ್ಟೇ ಇದೆ ಜಾಗ, ಅಷ್ಟರಲ್ಲೇನೆ ಗಾಡಿನ ಪಾಸ್ ಮಾಡಬೇಕು. ಈ ರೋಡಲ್ಲಿ ಬರೋರು ಯಾರನ್ನ ಇದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ, ಯಾಕಂದ್ರೆ ಯಾರು ತಪ್ಪು ಯಾರು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ. ಎಲ್ಲಾನು ಟೈಮು ನೋಡ್ಕೊಂಡು ಬನ್ನಿ, ಸೇಫ್ ಆಗಿ ಬನ್ನಿ, ಹೆಲ್ಮೆಟ್ ಹಾಕಿ ಆದಷ್ಟು. ಅಂತೂ ಎಲ್ಲಿ ಬರ್ತಾ ಇದಾರೆ ನೋಡಿ ಇವರು, ಈ ತರ ಬಂದ್ಬಿಡ್ತಾರೆ ಸಿಂಗಲ್ ರೋಡ್ ಆದ್ರೆ. ಸೊ ನೋಡ್ಕೊಂಡು ಬನ್ನಿ ಹುಷಾರಾಗಿ. ಇಂದ ಪಾಪ ಕಾರವ್ರು ಹೋಗೋದಕ್ಕೆ ಒದ್ದಾಡ್ತಾ ಇದಾರೆ, ಸೈಡೇ ಕೊಡ್ತಾ ಇಲ್ಲ ಯಾರು. ಹೋಗ್ಬೇಕು ಅನ್ಕೊಂಡಾಗೆಲ್ಲ ಆಪೋಸಿಟ್ ಅಲ್ಲಿ ಒಂದು ಗಾಡಿ ಬರ್ತಾ ಇದೆ, ಅವ್ರು ಹೋಗಕ್ ಆಗ್ತಾ ಇಲ್ಲ, ಮಾಡ್ತಾ ಇದಾರಪ್ಪ. ಈ ಆಟೋದಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದಾರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ. ಚೆನ್ನಾಗಿದೆ, ಏನಾಗಿದೆ ಏನಂತ ಗೊತ್ತಿಲ್ಲ. ಮೇ ಬಿ ಬ್ರೇಕ್ ಡೌನ್ ಆಗಿರ್ಬೇಕು ಅನ್ಸುತ್ತೆ ಗಾಡಿ, ಸೊ ಅದಕ್ಕೆ ನಿಲ್ಸ್ಕೊಂಡಿದ್ದಾರೆ. ಡ್ರೈವರ್ ಜೀವನ ಇಷ್ಟೇ, ಏನೂ ಮಾಡೋಕ್ಕಾಗಲ್ಲ, ಯಾವಾಗ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರ ಮನೆ ಹೆಂಡತಿ ಮಕ್ಕಳು ಸಂಸಾರ ಎಲ್ಲನೂ ಬಿಟ್ಟು ಅವ್ರ ಜೀವನ ನಡೆಸೋದಕ್ಕೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಬಂದು ಕೆಲಸ ಮಾಡ್ತಾರೆ. ಈ ಕಾರ್ ನೋಡ್ಕೊಳ್ಳಿ, ಅವಾಗಿಂದ ಒದ್ದಾಡ್ತಾ ಇದ್ದಾನೆ, ಹೋಗೋಕ್ಕಾಗಲ್ಲ ಅವ್ರ ಕೈಲಿ, ಅವಾಗಿಂದ ಒದ್ದಾಡ್ತಾ ಇದ್ದಾರೆ. ಏನ್ ಮಾಡೋಣ ಇಂಥವ್ರಿಗೆ ನೋಡಿ, ಇದು ಏನು ಸೇಫ್ಟಿನೇ ಇರಲ್ಲ, ಈ ತರ ಹಾಕೊಂಡು ಹೋಗ್ತಾರೆ. ಯಾರಿಗಾನ ಹಿಂದೆ ಬರೋರ್ಗೆ ಇಲ್ಲ, ಯಾರಿಗಾದ್ರು ಟಚ್ ಆದ್ರೆ ಏನು ಇಲ್ಲ, ಮೇಲೇನೆ ಬಿತ್ತು. ಸೊ ಕಟ್ಟಿದಾರ ಅದನ್ನ ಇಲ್ಲ. ನಿಂಜ ಬಾ ಒಂದಿನ ತಗೊಳ್ಳೋಣ, ವಾವ್ ನಮಗೂ ಒಂದಿನ ಬರುತ್ತೆ ನೋಡಿ. ಇಲ್ಲೇ ಇದೆ ನಿಂಜ TN ಗಾಡಿ, ಇವ್ರು ಲೀಡ್ ಮಾಡ್ತಾ ಇದಾರೆ ಟೀಮ್ನ. ದಿನ ತಗೊಳ್ಳೋಣ, ಬೇಕು KTM. ಸೊ ಫೈನಲಿ ವೆಲ್ಕಮ್ ಟು ಗುಂಡ್ಲುಪೇಟೆ. ಗುಂಡ್ಲುಪೇಟೆಗೆ ಬಂದಾಯಿತು. ಸೊ ಇನ್ನು ಗುಂಡ್ಲುಪೇಟೆಯಿಂದ ಒಂದೇ ರೋಡು ಬಂಡೀಪುರ ಟೈಗರ್ ರಿಸರ್ವ್ ಅಲ್ಲೇ ಇರುತ್ತೆ. ಸೊ ಇಲ್ಲಿಂದ ಇದು ಆಕ್ಚುಲಿ ಗುಂಡ್ಲುಪೇಟೆ, ಇಲ್ಲಿಂದ ಬಂದ್ಬಿಟ್ಟು ಈ ಕಡೆ ಹೋದ್ರೆ ಸುಲ್ತಾನ್ ಬತ್ತೇರಿ ಕೇರಳ ಕಡೆ ಹೋಗುತ್ತೆ. ನಾವು ಸ್ಟ್ರೈಟ್ ಹೋಗ್ಬೇಕು. ಸೊ ಇಲ್ಲಿಂದ ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ಬಂಡೀಪುರ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗುತ್ತೆ. ಇದೊಂದೇ ಇದೇನಿದೆ ಬಂದ್ಬಿಟ್ಟು ಇದು RTO ಚೆಕ್ ಪೋಸ್ಟ್ ಅಲ್ಲೇನ್ ಕಾಣಿಸ್ತಾ ಇದೆ ಅಲ್ಲಿ. ಈ ಕಡೆಯಿಂದ ಹೋದ್ರೆ ಡೈರೆಕ್ಟ್ ಸುಲ್ತಾನ್ ಬತ್ತೇರಿ ಅಂತ ಬರುತ್ತೆ ಕೇರಳ. ಈ ಕಡೆ ಸ್ಟ್ರೈಟ್ ಹೋದ್ರೆ ಊಟಿ. ನಾವು ಇವಾಗ ಸ್ಟ್ರೈಟ್ ಹೋಗ್ಬೇಕಾಗಿರುತ್ತೆ. ఏం కాదు పర ఏం కాదు ఏమయ్యదు స్ట్రైట్ పోవాలి స్ట్రైట్ ఒకటే రోడ్డు బండిపూరు అక్కడ కాదు బ్రో అది వాళ్ళు బెంగళూరు వెళ్తున్నారు మనం స్ట్రైట్ పోవాలి ಹೀಗೇನೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋದು ಸೊ ನಾನಂತೂ ಇದುವರೆಗೂ ಹೋಗಿಲ್ಲ ಒಂದ್ಸಲ ಹೋಗ್ಬೇಕು ಯಾವಾಗಾದ್ರೂ ಟೈಮ್ ಇದ್ರೆ ಸೊ ಡೆಫಿನೆಟ್ಲಿ ಬರೋಣ ಅದನ್ನು ಕೂಡ ಒಂದ್ಸಲ ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಇನ್ ಕೇಸ್ ಯಾರನ್ನ ಹೋಗಿರೋರಿದ್ರೆ ತಿಳಿಸಿ ಹೇಗಿದೆ ಏನು ಅಂತ ಹೇಳಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮುಂದೆ ಕ್ಲೌಡ್ಸ್ ಮೇಲೆ ಬೆಟ್ಟ ಇದೆ ಅನಿಸ್ತಾ ಇದೆ ಸೊ ಆ ಥರ ಫೀಲ್ ಆಗ್ತಾ ಇದೆ ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ ವ್ಯೂ ಈ ವ್ಯೂ ನೀವೆಷ್ಟು ರೇಟಿಂಗ್ ಕೊಡ್ತೀರಾ ನಾನಾದ್ರೆ 10ಗೆ ಔಟ್ ಆಫ್ ಔಟು ಸೊ ನಿಮ್ಮ ಕಮೆಂಟ್ ಬಾಕ್ಸ್ ನಿಮ್ಮದೆ ಸೊ ನಿಮ್ಗೆ ಏನು ಅನಿಸುತ್ತೆ ನಾವು ರೋಡ್ಗೆ ಬಂದುಬಿಟ್ಟಿದೆ ಪಾಪ ಇದ್ದಿದ್ರು ಕೂಡ ಅದನ್ನು ಕೇಳೋರು ಯಾರು ಇಲ್ಲ ಇನ್ನೇನಿಲ್ಲ ಅಲ್ಲಿಂದ ಆಲ್ಮೋಸ್ಟ್ ಒಂದು 1 hour or 1.5 hour ರೀಚ್ ಆಗಿಬಿಡ್ತೀವಿ ಊಟಿಗೆ ಪಕ್ಮಾರ್ಕ್ ರೆಸ್ಟೋರೆಂಟ್ ಅಂತೆ ಬಂಡೀಪುರ ಫಾರಿ ಲಾಡ್ಜ್ ನೈಸ್ ಬಟ್ ಇದಕ್ಕೆಲ್ಲ ನೀವೇನು ಮಾಡಬೇಕಂದ್ರೆ ಪ್ರೀ ಬುಕಿಂಗ್ ಮಾಡ್ಕೊಬೇಕು ಆನ್ಲೈನಲ್ಲಿ ಸೊ ಅವಾಗ ಮಾತ್ರನೇ ನಿಮ್ಮನ್ನು ಒಳಗಡೆ ಅಲೋ ಮಾಡಿ ಸೊ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಬೆಟ್ಟ ನೋಡಿ ಆ ಕ್ಲೌಡ್ಸ್ ಏನು ಕಾಣ್ತಾ ಇದೆ ನೋಡಿ ಆ ಕ್ಲೌಡ್ಸು ಬೆಟ್ಟದ ಮೇಲೆ ಈ ಸನ್ಲೈಟ್ಗೆ ಶಾಡೋ ಥರ ಬಿದ್ದು ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ ನೋಡೋದಕ್ಕೆ ಯಜಮಾನ್ರು ರೋಡಲ್ಲಿದ್ದಾರೆ ಪೋಸ್ಟ್ ಸೊ ಚೆಕ್ ಪೋಸ್ಟ್ಗೆ ಎಂಟ್ರಿ ಆಗಿಬಿಟ್ಟು ಹೋಗ್ಬೇಕು ಟೂ ವೀಲರ್ಗೆ ಏನಾದರೂ ಟಿಕೆಟ್ ತೊಗೊಬೇಕಾ ಇಲ್ಲ ಆ್ಯಕ್ಚುಲಿ ಟೂ ವೀಲರ್ಗೆ ಏನಿಲ್ಲ ಬರೀ 4 wheeler ಮಾತ್ರ 4 wheelerಗೆ ಮಾತ್ರ ತಗೋ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಇದ್ರ ಥರ ಇತ್ತು ಅದನ್ನೆಲ್ಲ ತೆಗೆಸ್ಬಿಟ್ಟಿದ್ದಾರೆ ಅನ್ಸುತ್ತೆ ಕಾರಲ್ಲೆಲ್ಲ ಬಂದರೆ ನಿಮ್ಗೆ ಏನಾದರೂ ಇನ್ ಕೇಸ್ ಅವ್ರಿಗೆ ಏನಾದ್ರು ಡೌಟ್ ಬಂದರೆ ಸೊ ಅವ್ರು ಖಂಡಿತ ಚೆಕ್ ಮಾಡ್ತಾರೆ ನಿಮ್ಗೆ ಚೆಕ್ ಮಾಡಿಬಿಟ್ಟು ಇದು ಮಾಡ್ತಾರೆ ಇಲ್ಲಿ ಬರ್ದಿದ್ದಾರೆ ನೋಡಿ ಬಂಡೀಪುರ್ ಟೈಗರ್ ರಿಸರ್ವ್ ನೋ ಪಾರ್ಕಿಂಗು ಪ್ಲಾಸ್ಟಿಕ್ ಫೋಟೋ ಅಂಡ್ ವಿಡಿಯೋ ಸೊ ಡು ನಾಟ್ ಗೆಟ್ ಡೌನ್ ಫ್ರಮ್ ವೆಹಿಕಲ್ಸ್ ಇಳಿದ್ರೆ ನಿಮಗೆ 1000 ರೂಪಾಯಿ ಫೈನ್ ತರಂತೆ ನಿಮಗೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಸ್ವಲ್ಪ ದೂರ ಬಂದ್ಮೇಲೆ ಇದು ಕನ್ವೆನ್ಷನ್ ಬೋರ್ಡ್ ಹಾಕಿರ್ತಾರೆ ಸೊ ಯಾವ್ಯಾವ ಝೋನ್ ಅಲ್ಲಿ ಯಾವ್ಯಾವ ಪ್ರಾಣಿ ಇರುತ್ತೆ ಸೊ ಏನು ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಒಂದು ಇನ್ಫಾರ್ಮೇಶನ್ ನಿಮಗೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡಿರ್ತಾರೆ ಡೋಂಟ್ ಫೀಡ್ ಅನಿಮಲ್ಸ್ ಅಂತ ಹೇಳಿ ಸೊ ಯಾವುದೇ ರೀತಿ ಪ್ರಾಣಿಗಳಿಗೆ ಯಾವುದೇ ರೀತಿ ಆಹಾರ ಕೊಡಬಾರ್ದು ಅಂತ ಸೊ ಅದನ್ನ ಮೈಂಡಲ್ಲಿ ಇಟ್ಕೊಡಿ ಸೊ ಆಕ್ಚುಲಿ ಇವ್ರು ಯಾರೋ ಪಾಪ ರಾಂಗ್ ರೂಟಲ್ಲಿ ಬಂದಂಗಿದ್ದಾರೆ ಆಕ್ಚುಲಿ ಇದು ಒನ್ ವೇ ಸೊ ಆ ಕಡೆಯಿಂದ ಬಂದವ್ರಿಗೆ ಅದು ಚಿಗುರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಹಬ್ಬ ಅನ್ಸ್ಕೊಂಡು ಯುಗಾದಿ ಹಬ್ಬ ಕಳೆದಿದೆಯಲ್ಲ ಸೊ ಚೆನ್ನಾಗಿ ಬರುತ್ತೆ ಈ ಹಸರನ್ನ ನೋಡೋದಕ್ಕೇನೆ ನಾವು ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿರೋದು ಅದನ್ನ ನೋಡೋದಕ್ಕೇನೆ ಒಂಥರ ಖುಷಿ ಸ್ವಚ್ಛವಾದ ವಾತಾವರಣ ಎಂಜಾಯ್ ಮಾಡಬೇಕು ಸೊ ಸಿಟಿ ಲೈಫ್ ಇದ್ದಿದ್ದೇನೆ ಏನೂ ಮಾಡೋಕ್ಕಾಗಲ್ಲ ಅದೇ ಕಮಿಟ್ಮೆಂಟ್ಸು ಅದೇ ಲೈಫು ಅದೇ ಜೀವನನೇ ಅಟ್ಲೀಸ್ಟ್ ನಿಮಗೆ ಟೈಮ್ ಸಿಕ್ಕಾಗ ಈ ಗಾಡಿಯಲ್ಲಿ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ಬಸ್ಸಲ್ಲಾದರೂ ಕೂಡ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಿಮಗೆ ಆ ಸ್ಟ್ರೆಸ್ಸು ಆ ಟೆನ್ಷನ್ನು ಅದೇನಿದೆ ಅದು ನಿಮಗೆ ಫ್ರೀನೆಸ್ ಆಗುತ್ತೆ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ ನಿಮ್ಮ ಮೈಂಡು ಶಾರ್ಪ್ ಆಗುತ್ತೆ ಸೊ ಯೋಚನೆ ಮಾಡೋ ಲೆವೆಲ್ಸು ನಿಮಗೆ ಬೆಳಿಬಿಟ್ಟು ಹೊರಗಡೆ ಬಂದ್ಬಿಟ್ಟು ಪ್ರಪಂಚನ ನೋಡಿದ್ರೆ ನಿಮಗೆ ಪ್ರಪಂಚದಲ್ಲಿ ಯಾವ ಥರ ಏನು ಎತ್ತ ಅನ್ನೋದು ಕೂಡ ನಿಮಗೆ ತಿಳಿ ಸೊ ಅದಕ್ಕೆ ಹೇಳೋದು ಆದಷ್ಟು ಟ್ರಾವೆಲ್ ಮಾಡಿ ಇರೋದೊಂದೇ ಲೈಫು ಈ ಲೈಫ್ ಹೋದರೆ ಮತ್ತೆ ಬರಲ್ಲ
ಸೊ ಇರೋ ಅಷ್ಟು ದಿನ ಖುಷಿಯಾಗಿರಿ, ಟ್ರಾವೆಲ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಇಲ್ಲೇನಿದೆ ನೋಡಿ, ಇದು ಬಂದ್ಬಿಟ್ಟು ಒಳಗಡೆ ಇರೋ ಸಫಾರಿ. ಸೊ ಇದಕ್ಕೇನಾದ್ರು ನೀವು ಬರಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಬರಬೇಕು. ಸೊ ಆವಾಗ ಮಾತ್ರ ನಿಮ್ಮನ್ನ ಅಲೋ ಮಾಡಿ. ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಫಾರೆಸ್ಟ್ ಅಂಡರ್ ಅಲ್ಲೇ ಇರುತ್ತೆ ನಿಮ್ಗೆ, ನೀವು ಬುಕ್ ಮಾಡ್ಕೊಂಡೇ ಬರಬೇಕು. ನಾನು ಪ್ರತಿ ಸಲ ಬಂದಾಗ ಕೂಡ ತುಂಬಾ ಜಿಂಕೆಗಳು ಕಾಣಿಸೋವು, ಈ ಸಲ ತರ ಯಾವ್ದು ಕಾಣಿಸ್ತಾ ಇಲ್ಲ. ಮೇ ಬಿ ಸ್ವಲ್ಪ ಲೇಟ್ ಆಯ್ತಲ್ವಾ. ಆಕ್ಚುಲಿ ನಾನು ಯಾವಾಗ ಬಂದ್ರು ಕೂಡ ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ತಾ ಇದ್ದೆ, ಒಂದು 6 ಇಲ್ಲ 7 ಒಳಗಡೆ. ಸೊ ಆಲ್ಮೋಸ್ಟ್ 9 ಆಗ್ತಾ ಇದೆ ಇವಾಗ. ಸೊ ಅದರಿಂದ ಏನಾದ್ರು ಮೇ ಬಿ ಒಳಗಡೆ ಹೋಗಿರ್ಬೋದೇನೋ ಗೊತ್ತಿಲ್ಲ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಮೈನ್ ಈ ಫಾರೆಸ್ಟ್ ಇಂದ ಎಕ್ಸಿಟ್ ಆಗೋರ್ಗೂ ಕೂಡ ನಿಮ್ಗೆ ಮೊಬೈಲ್ ಯಾವುದೇ ರೀತಿ ನೆಟ್ವರ್ಕ್ ಸಿಗಲ್ಲ. ಮೈನ್ ಜಾಗದಲ್ಲಿ ಮಾತ್ರ ಒಂದು ಸ್ವಲ್ಪ ನೆಟ್ವರ್ಕ್ ನಿಮಗೆ ಸಿಗುತ್ತೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಯಾವುದೂ ಇಲ್ಲ. ಜಿಂಕೆ ಗುಂಪಿಲ್ಲಿದೆ ನೋಡಿ. ಆಕ್ಚುಲಿ ಇಲ್ಲ ಅನ್ಕೊಂಡಿದ್ದೆ ನಾನು. ಸೊ ಅಲ್ಲಿದೆ ಆಕ್ಚುಲಿ. ನಿಮಗೆ ಗೋಪ್ರೋದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ತೋರಿಸ್ತೇನೆ ನೋಡಿ, ನಾನು ಬೆಳ್ ಮಾಡಿ ಅಲ್ಲಿದೆ. ತುಂಬಾ ಜಿಂಕೆ ಇದೆ ಅಲ್ಲಿ ನೋಡೋದಕ್ಕೆ. ನೋಡಿ ಇಲ್ಲಿದೆ ನೋಡಿ. ನಾನು ಬೇಕಾದ್ರೆ ಸಪ್ರೇಟ್ ಆಗಿ ವಿಡಿಯೋ ತೆಗೆದು ಕೂಡ ಹಾಕ್ತೀನಿ. ಕಾಣಿಸಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಬೇರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಯಾವುದೋ ಒಂದು ಜಿಂಕೆ 2 ಇದೆ ನೋಡಿ, 2 3 ಇದೆ. ಮೇ ಬಿ ಫ್ಯಾಮಿಲಿ ಜೊತೆ ಇದೆ ಅನ್ಕೊಳ್ತೀನಿ. ನೋಡಿ ಇಲ್ಲಿದೆ ನೋಡಿ ಜಿಂಕೆ, ಚೆನ್ನಾಗಿದೆ ನೋಡೋದಕ್ಕೆ. ರೋಡ್ ಪಕ್ಕದಲ್ಲೇ ಇದೆ. ಈ ಕಡೆನೂ ಇದಾವೆ ನೋಡಿ, ತುಂಬಾ ಜಿಂಕೆ ಇದಾವೆ ಇವತ್ತು. ನೋಡಿ ಇಲ್ಲಿ ನೋಡಿ, ಸುಮಾರು ಇದಾವೆ ಜಿಂಕೆ ಇವತ್ತು. ಆಕ್ಚುಲಿ ಕಾಡಿಗೆನೋ ಬೆಂಕಿ ಬಿದ್ದಂಗಿದೆ ರೀಸೆಂಟ್ ಆಗಿ, ಅದಕ್ಕೆ ತುಂಬಾ ಮರಗಳು ಸುಟ್ಟೋಗಿರೋ ತರ ಕಾಣಿಸ್ತಾ ಇದೆ. ಇಲ್ಲಿಗೆ ನಮ್ಮ ಕರ್ನಾಟಕ ಚೆಕ್ ಅಷ್ಟು ಎಂಡ್ ಆಗುತ್ತೆ. ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಬಾರ್ಡರ್ ಬಂದ್ಬಿಟ್ಟು ಎಂಡ್ ಆಗುತ್ತೆ. ಈ ಕಡೆಯಿಂದ ಆ ಕಡೆ ಬಂದು ಈಗ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ ಬಾರ್ಡರ್. ಸೊ ಇಲ್ಲಿ ಏನ್ ಬರ್ತಿದೆ, ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್ ಅಂತ. ಈ ಆರ್ಚ್ ಇಂದ ಈ ಕಡೆ ಎಲ್ಲ ಬಂದ್ಬಿಟ್ಟು ಕರ್ನಾಟಕ, ಈ ಆರ್ಚ್ ಇಂದ ಆ ಕಡೆ ಬಂದ್ಬಿಟ್ಟು ನೀಲಗಿರಿ ಡಿಸ್ಟಿಕ್ ಬರುತ್ತೆ ನಿಮ್ಗೆ. ನೀಲಗಿರಿ ಡಿಸ್ಟಿಕ್ ಬರುತ್ತೆ. ರೋಡ್ ಸ್ವಲ್ಪ ಚಿಕ್ಕದಾಯ್ತು, ಆಪೋಸಿಟ್ ಗಾಡಿ ಬಂದ್ರೆ ಕೂಡ ಪಾಸ್ ಆಗೋದು ಕಷ್ಟ ಆಗ್ಬಿಟ್ಟಿದೆ. ಸೊ ನಿಮ್ಗೆ ಬೋರ್ಡ್ ಕಾಣಿಸುತ್ತೆ ನೋಡಿ, ಯಾವುದೇ ರೀತಿ ನೋಡಿ ಇಲ್ಲಿ ಎಸ್ತಿದ್ದಾರೆ ನೋಡಿ. ಪ್ಲಾಸ್ಟಿಕ್ ಬಾಟಲ್ ತಗೊಂಡ್ಬಂದ್ರೆ ನಿಮ್ಗೆ ಅಲೋ ಮಾಡಲ್ಲ. ಸೊ ಎಲ್ಲ ಅದಕ್ಕೆ ಇಲ್ಲ ಬಿಸಾಕಿ ಮಾಡಿ ಬರ್ದಿದೆ ನೋಡಿ, ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಈ ಕಡೆ ಮುಂದೆ ಒಂದು ಆರ್ಚ್ ಬರುತ್ತೆ. ಸೊ ಅಲ್ಲಿಂದ ಬಂದ್ಬಿಟ್ಟು ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮ್ಗೆ ಕಾರಲ್ಲೆಲ್ಲ ಬಂದ್ರೆ ತುಂಬಾ ಚೆಕಿಂಗ್ ಮಾಡ್ತಾರೆ. ಆಕ್ಚುಲಿ ಕಾರಲ್ಲೆಲ್ಲ ಬಂದ್ರೆ ತುಂಬಾ ಚೆಕಿಂಗ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಮಧುಮಲೈ ಟೈಗರ್ ರಿಸರ್ವ್ ಅಂತ ಬರ್ದಿದೆ ನೋಡಿ. ಸೊ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಈ ಕಡೆ ತಮಿಳ್ನಾಡು ಸೈಕಾಗಿದೆ ಮಾತ್ರ. ಡೋಂಟ್ ಫೀಡ್ ಅನಿಮಲ್ಸ್ ಅಂತ ಹೇಳಿ. ಸೊ ಆದರೂ ಕೂಡ ನಮ್ಮ ಜನ ಕೇಳಲ್ಲ. ಸೊ ಬನ್ನಿ, ಇನ್ನು ಊಟಿ ಇಲ್ಲಿಂದ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 60 ಕಿಲೋಮೀಟರ್ಸ್ ಇರುತ್ತೆ. 60 ಇಲ್ಲ, ಒಂದು ಐ ಥಿಂಕ್ ನೋಡಿ ಹೇಳ್ತೀನಿ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳ್ಬಿಟ್ಟು. ನಾವು ಇವಾಗ ಇಲ್ಲಿಂದ ಹೋದರೆ ನೆಕ್ಸ್ಟ್ ಗೂಡ್ಲೂರು ಬರುತ್ತೆ. ಗೂಡ್ಲೂರು ಹತ್ರ ನಾವು ಬಂದ್ಬಿಟ್ಟು ನಾವು ಲೆಫ್ಟ್ ತಗೊಂಡು ಮಸನಗುಡಿ ಅಂತ ಬರೋದು, ಮಸನಗುಡಿ. ಸೊ ಆ ರೋಡಲ್ಲಿ ನಾವು ಊಟಿಗೆ ಎಂಟ್ರಿ. ಸೊ ಮತ್ತೆ ರಿಟರ್ನ್ ಬರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಾವು ಬರೋಕ್ಕಾಗಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಊಟಿ ಹೋದ್ಮೇಲೆ ಅದ್ರ ಅಪ್ಡೇಟ್ ನಾನು ಹೇಳ್ತೀನಿ ಏನಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮನ್ನು ಬಂದಿದ್ದಾನೆ, ಬಟ್ ಲಾಸ್ಟ್ ಟೈಮ್ ಕೇಳಾಗೋದಾಗ ಕೊಯಮತ್ತೂರ್ ಮೇಲೆ ಆ ಕಡೆ ರೋಡಿಂದ ಬಂದ್ಬಿಟ್ಟಿದ್ದಾನೆ. ಸೊ ಅವ್ನಿಗೆ ಈ ರೂಟಿಂದ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ನಿಗೆ ಫಸ್ಟ್ ಟೈಮ್. ಅಂಡ್ ದೆನ್ ಇವರಿಬ್ರು ಆಲ್ರೆಡಿ ಒಂದ್ಸಲ ವಿಸಿಟ್ ಮಾಡಿದಾರಂತೆ. ಸೊ ನಾನಂತೂ ತುಂಬಾ ಸಲ ವಿಸಿಟ್ ಮಾಡಿದ್ದೀನಿ ಬಿಡಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಲ್ವಾ, ಅದು ಲೈಫ್ ಲಾಂಗ್ ಮೆಮೊರಿ ತರ ಇದ್ಬಿಡುತ್ತೆ. ಕ್ಲೌಡ್ಸ್ ಇನ್ನೂ ಇದೆ, ಟೈಮಿಗೆ ಎಕ್ಸಾಕ್ಟ್ 9 ಗಂಟೆ 5 ನಿಮಿಷ ಆದ್ರೂ ಕೂಡ ಕ್ಲೌಡ್ಸ್ ಇನ್ನೂ ಹಾಗೆ ಇದೆ. ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರ್ಬೇಕು ವಾತಾವರಣ ಅಂತ ಹೇಳ್ಬಿಟ್ಟು. ರೋಡ್ ಮಾತ್ರ ಹಾವು ತರ ಇದೆ, ಒಳ್ಳೆ ನೀಟ್ನೆಸ್ ನ ಮೇಂಟೈನ್ ಮಾಡಿದ್ದಾರೆ. ಆದಷ್ಟು ನಾವೇ ಸಡನ್ ಆಗಿ ಬಾಟಲ್ಸ್ ಆ ತರ ಎಸ್ಬಿಟ್ಟು ಹೋಗ್ಬಿಡ್ತೀವಿ, ಬಟ್ ಅದನ್ನ ಅವರು ಕ್ಲೀನ್ ಮಾಡ್ತಾರೆ. ಬಾಟಲ್ ಇದ್ರೆ ನೀವು ಅದನ್ನ ತೆಗೆದಿಟ್ಕೊಳ್ಳಿ, ಮುಂದೆ ಹೋದಾಗಿಲ್ಲ ಹೋಟೆಲ್ ಹತ್ರನೋ ಇಲ್ಲ ಬಿಲ್ಲನ ನಿಲ್ದಾಗ ಡಸ್ಟ್ಬಿನ್ಗೆ ಹಾಕ್ಬಿಡಿ. ಸೊ ನಮ್ಮ ಹತ್ರ ಕೂಡ ಒಂದು ಪ್ಲಾಸ್ಟಿಕ್ ಬಾಟಲ್ ಇದೆ, ಕ್ಯಾರಿ ಮಾಡ್ತಾ ಇದೀವಿ. ಚೆನ್ನಾಗಿತ್ತು. ಸೊ ನೋಡಿ, ನೀವೇನಾದ್ರೂ ವೆಹಿಕಲ್ ನ ಸ್ಟಾಪ್ ಮಾಡಿದ್ರೆ 100% ಅದರ ಜೀಪಲ್ಲಿ ಬರ್ತಾರೆ, ಫೈನ್ ಹಾಕ್ತಾರೆ ಸ್ಪಾಟ್. ಅದಕ್ಕೆ ಹೇಳೋದು ಗಾಡಿನ ನಿಲ್ಸ್ಬೇಡಿ ಅಂತ. ಗಾಡಿನ ನಿಲ್ಸಿದ್ರೆ ನಿಮ್ಗೆ ಫೈನ್. ಬೇರೆನೂ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಬರೀ ಜಿಂಕೆನೇ ಇದೆ. ಆಕ್ಚುಲಿ ಆನೆ ಎಲ್ಲ ಕಾಣಿಸ್ಬೇಕಾಗಿತ್ತು, ಇನ್ನೂ ಇಲ್ಲೂ ಕಾಣಿಸಿಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ನೋಡೋಣ ಆನೆ ಏನಾದ್ರು ಸಿಕ್ಕಿದ್ರೆ ನಿಮಗೂ ಕೂಡ ನಾನು ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೀನಿ, ನಮ್ಮ ಹುಡುಗರು ಬರ್ತಾ ಇದ್ರು, ಹಿಂದೆನೆಲ್ಲ ಕಾಣೆ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಮೊಬೈಲ್ ನೆಟ್ವರ್ಕ್ ಇಲ್ಲ, ಯಾರ ಹತ್ರನೂ ಫೋನ್ ಮಾತಾಡೋದಕ್ಕಾಗಲ್ಲ, ಕಂಪ್ಲೀಟ್ಲಿ ಝೀರೋ ನೆಟ್ವರ್ಕ್. ಇಲ್ಲಿ ಏನಿದ್ರು ಕೂಡ ಮಾತಿಂದಾನೇ ಕಮ್ಯುನಿಕೇಶನ್ ಮಾಡಬೇಕು. ಅದು ಇಲ್ಲಿದೆ ನೋಡಿ ಬೋರ್ಡ್, ಮಧುಮಲೈ ಅಂತ ಹೇಳ್ಬಿಟ್ಟು. ಆಕ್ಚುಲಿ ನಾವು ಬಂದ್ಬಿಟ್ಟು ಇವಾಗ ಇಲ್ಲಿ ಮುಂದೆ ಲೆಫ್ಟ್ ತಗೋಬೇಕು. ಮುಂದೆ ಲೆಫ್ಟ್ ತಗೊಂಡು ಹೋದ್ರೆ ಡೈರೆಕ್ಟ್ ಊಟಿಗೆ ಹೋಗ್ತೀವಿ. ಸೊ ನಾವು ಬರ್ಬೇಕಾದ್ರೆ ಬಂದ್ಬಿಟ್ಟು ಆ ಬಸ್ ಏನ್ ಬರ್ತಾ ಇದೆಯಲ್ಲ, ಸೊ ಆ ರೂಟಲ್ಲಿ ಬರ್ತೀವಿ ಮತ್ತೆ ನಾವು. ಸೊ ಹೋಗ್ಬೇಕಾದ್ರೆ ಬಂದ್ಬಿಟ್ಟು ಸೊ ಬರ್ಬೇಕಾದ್ರೆ ಬಂದ್ಬಿಟ್ಟು ಆ ಕಡೆಯಿಂದ ಸುತ್ಕೊಂಡು ಬರ್ತೀವಿ. ಸೊ ಈಗ ಹೋದ್ರೆ ನೋಡಿ ಇಲ್ಲೆಲ್ಲ ಬರ್ದಿರ್ತಾರೆ ನಿಮ್ಗೆ. ಮಾಮೂಲಿ ಸಫಾರಿಗೆ ಬಂದಿರ್ತಾರಲ್ವಾ, ಮಸನಗುಡಿಗೆ ಹೋಗ್ಬೇಕು ಅಂದ್ರೆ ನಾವು ಆಕ್ಚುಲಿ ಹಿಂಗೆ ಹೋಗ್ಬೇಕು. ಆಕ್ಚುಲಿ ನಿಮಿಷ ಎಲ್ಲೂ ಮಧ್ಯೆ ನಿಲ್ಸಕ್ ಬಿಟ್ಟಿಲ್ಲ ಅಲ್ಲ. సో అదరింది బ్రో ఎందుకేమైంది, ఎందుకు డిసప్పాయింట్ అయినావు, ఏం కనిపించాలి నీకు? పులిగిరి కనిపించాలా? పులి, సింహము? పులి నువ్వు ఉన్నావా? నీ వెనకాతలోడు ಮೂಡಿ ಫಾರೆಸ್ಟ್ ವದಿಲೆ ಮಧುಮಲೈ ಹತ್ರ ಆದ್ರೆ ಇದೀವಿ. ಎಲ್ಲರೂ ಫುಲ್ಲು ಟಯರ್ಡ್ ಆಗ್ಬಿಡಿ, ಹೋಗ್ಬೇಕು ಊಟಿಗೆ ಅಂದಾಗಿಂದ ಯಾರು ಮಲಗಿಲ್ಲ. ಇವರು ರೈಡ್ರು ಇವ್ರು ಹೇಳೋದೇ ಬೇಕಾಗಿಲ್ಲ. ಬೆಳಗಿನ ಜಾವ ನಿದ್ದೆ ಇಲ್ಲದೆ ಎಬ್ಬಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಎಲ್ಲ ಫುಲ್ ಟಯರ್ಡ್ ಆಗಿ. ಫಸ್ಟ್ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ಸೊ ರೆಸ್ಟ್ ಮಾಡ್ಬಿಟ್ಟು ನೋಡೋಣ ಏನಾಗುತ್ತೆ ಏನಾಗಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ತಿಂತಾ ಇದ್ದಾರೆ ಯಾರೋ, ಆ್ಯಕ್ಚುಲಿ ಫ್ಯಾಮಿಲಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಇವರೆಲ್ಲ ಏನು ಮಾಡಿದೆ, ಹೊಟ್ಟೆ ಹಸಿತಾ ಇದೆ. ಇಲ್ಲೇನು ಇಲ್ಲ ತಿನ್ನೋದಕ್ಕೂ, ಹೊಟ್ಟೆ ಹಸಿತಾ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಈಸ್ಕೊಂಬರೋಣ ಅಂತ ಹೇಳ್ತಾವ್ರೆ ಅವರೆಲ್ಲ. ಹೇಳಿ ಗೈಸ್, ನೀವೇನ ನ್ಯಾಯನ ಇದು? ಪಾಪ ಅವರೆಲ್ಲಿಂದನೋ ಬಂದ್ಬಿಟ್ಟು
ಮಾಡ್ಕೊಂಡು ತಿಂತಾ ಇದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಅಣ್ಣ పోదాం దాయే అక్కడ పోయి ఇప్పించుకోదాం దా అక్కడ పోయి ఫుడ్ ఇప్పించుకోదాం. నువ్వే అడగలమల నాకు నీకు ఇప్పించుకరా. రెండు ಕೂತ್ಕೊಂಡ್ಬಿಟ್ಟು ಆರ್ಡರ್ ಮಾಡ್ತವ್ರೆ, ಏನೋ ಹೋಟ್ಲಲ್ಲಿ ಕೂತ್ಕೊಂಡ್ಬಿಟ್ಟು ಆರ್ಡರ್ ಮಾಡ್ದಂಗೆ. ಪಾಪ ಅವ್ರು ಏನೋ ಫ್ಯಾಮಿಲಿ ಜೊತೆ ಬಂದವ್ರೆ ವೆಕೇಶನ್ಗೆ, ಅವ್ರು ತಿಂತಾ ಇದಾರೆ. ನೋಡಿ ಇಲ್ಲಿ ನೋಡಿ ಅಣ್ಣ ಆಕ್ಚುಲಿ ಇವಾಗ ಬಂದವರು ಕೂಡ ಒಪ್ಕೊಂಡ್ರು. ಆಕ್ಚುಲಿ ಜಾಯ್ನ್ ಆಗ್ತಾ ಇದೀವಿ ಅವ್ರ ಜೊತೆನ. ಅವ್ರು 3 ಜನ ಇದಾರೆ, ನಾವು 4 ಟೋಟಲ್ 7 ಜನ. ಹೋಗೋಣ ಊಟಿ ಕಡೆ. ಅದ್ರ ಮುಂದೆ ಸೊ ನಾವು ನಿಧಾನಕ್ಕೆ ಹೋಗ್ತಾ ಇದೀವಿ. ಓಕೆ ಸೊ ಏನೋ ಈಗ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮೇಬಿ ಮಸನಗುಡಿ ಇದ್ರಲ್ಲಿ ಬಿಡ್ತಾ ಇಲ್ಲ ಅನ್ಸುತ್ತೆ, ಅದಕ್ಕೆ ಈಗ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನದಿ ನೋಡಿ ಎಷ್ಟು ಚೆನ್ನಾಗಿ ನೀರಿರುತ್ತೆ. ಈ ಬೇಸಿಗೆಯಲ್ಲಿ ಇಷ್ಟೊಂದು ನೀರಿದೆ. ಯಾರು ಹೇಳಿ? ನಮ್ಮ ಕಾವೇರಿ. ಅದಕ್ಕೆ ಇಷ್ಟೊಂದು ನೀರು. ಇಷ್ಟೊಂದು ಜನ ಇದ್ದಾರೆ. ರೂಟ್ తెలియకుండా ఎందుకెళ్ళారు? ఎందుకు అక్కడ ರೂಟ್ ಲೇದಾ? ಓಕೆ, ಅಲ್ಲಿ ಏನೋ ಬಿಡ್ತಾ ಇಲ್ಲ ಅಂತೆ, ಅದಕ್ಕೋಸ್ಕರ ರಿಟರ್ನ್ ಕಳಿಸ್ತೀವಿ. ನೋಡಿ ಏನು ಆಟ ಆಡ್ತಾ ಇದ್ದಾರೆ ನೋಡಿ. ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ತಾರಾ? ಸೊ ಅದಕ್ಕೋಸ್ಕರ ಬರೋರಿಗೆಲ್ಲನೂ ದಾರಿ ಹೇಳ್ಕೊಂಡು ನೀಟಾಗಿ ನಾವು ಕೂಡ ಇವಾಗ ಮಧುಮಲೆ ಇದರಲ್ಲೇ ಹೋಗ್ಬೇಕು. ಸೊ ಯಾವ ಕಡೆ ಅಂತ ಹೇಳಿದ್ರು ಇವರು, ಈ ಬರ್ದಿದೆ ನೋಡಿ, ಮೆನ್ಷನ್ ಮಾಡಿದ್ದಾರೆ. ನಾ ಇಪ್ಪಡಿ ಪೋಲಮ್ಮ ಊಟಿಗೆ ಪೋಲಮ್ಮ ಹೋಗ್ಬೋದಂತ ಹೇಳಿದಾರೆ. ಹೋಗೋಣ. ಎಲ್ಲರೂ ಕೂಡ ಇದೇ ರೋಡಲ್ಲೇ ಬರ್ತಾ ಇದಾರೆ. ಸೊ ಎಲ್ಲರೂ ಬರ್ತಾ ಇರೋದನ್ನೋದು ನಾವು ಹೋಗ್ಬೋದಲ್ಲ ಆರಾಮಾಗಿ. ಇಲ್ಲ ಇದೆ. ಸೊ ಬುಲೆಟ್ ಕೇರಳದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬುಲೆಟ್ ಲೈಕ್ ಮಾಡ್ತಾರೆ. ಏನಕ್ಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಂದಕ್ಕೇమైంది? ನಮಗೋಸ್ಕರ ನಿಂತಿಲ್ಲ ಆ್ಯಕ್ಚುಲಿ. ಅಲ್ಲಿ ಇಬ್ರು ಹುಡುಗಿರು ಬರ್ತಾ ಇದ್ದಾರೆ, ಅವರು ನೋಡೋದಕ್ಕೆ ನಿಂತವ್ರೆ. ಅಣ್ಣ ಏನು ಇಷ್ಟು ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ನಡಿ ಹೋಗುದ ನಡಿ. ನೋಡಿ ಇಲ್ಲಿ ಡಿಫೆಂಡರ್ ಬರ್ತಾ ಇದೆ, ಕ್ಲಾಸ್ ಆಗಿದೆ ಗಾಡಿ. ಡಿಫೆಂಡರು, ಟೊಯೋಟಾ ಹೆಲೆಕ್ಸು, ಬಾ ನಮ್ಮ ಫ್ಯಾಮಿಲಿ ಕಾರು ಮಾರುತಿ ಶಿಫ್ಟು. ಇದೇನೋ ರೋಡ್ ಇಲ್ಲಿ ಕ್ಲೋಸ್ ಆಗಿದೆ ಆ್ಯಕ್ಚುಲಿ, ಅದಕ್ಕೆ ನಮ್ಮನ್ನು ಮುಂದೆಯಿಂದ ಡೈವರ್ಟ್ ಮಾಡಿ ಬಿಟ್ಟಿದ್ದಾರೆ ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಬ್ರಿಡ್ಜ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಥರ ಇದೆ, ಅದರಿಂದ ಅಲ್ಲಿ ರೋಡನ್ನು ಕ್ಲೋಸ್ ಮಾಡೋ ಥರ ಇದ್ದಾರೆ. ಅದಕ್ಕೆ ನಮ್ಮನ್ನು ಈ ಕಡೆಯಿಂದ ಬಿಟ್ಟಿದ್ದಾರೆ. ನಾವೆಲ್ಲೋ ಈ ಕಡೆ ಬಿಡ್ತಾನೆ ಇಲ್ವೇನೋ ಅಂತ ಅಂದ್ಕೊಂಡ್ವಿ. ಸನಗುಡಿಗೆ ಹೋಗೋ ರೋಡೇನೆ ಬಿಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ರೋಡ್ ನೋಡಿದ್ರೆ ಇಷ್ಟಿದೆ. ಈ ರೋಡಲ್ಲಿ ಹೆಂಗೆ ಹೋಗೋದು? ಬನ್ನಿ. ಸೊ ಹೋಗುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇವ್ರೇನಾದ್ರು ನಿಲ್ಸಿದ್ರೆ ನಾವು ಕಾರು, ಸೊ ಅದಕ್ಕೆ ಅವ್ರು ಹಚ್ಕೊಳ್ಳೋದಕ್ಕೆ ಇದು ಮಾಡ್ತಾ ಇದ್ದಾರೆ. ವೆಲ್ಕಮ್ ಟು ಮಸನಗುಡಿ. ಈ ಮಸನಗುಡಿದು ತುಂಬ ಜನ ವಿಡಿಯೋ ಹಾಕಿದ್ದಾರೆ. ಯಾರೇ ವಿಡಿಯೋ ಹಾಕಿದ್ರು ಕೂಡ ಅದು ವೈರಲ್ ಆಗುತ್ತೆ, ಬಿಕಾಸ್ ಆಫ್ ನೇಚರ್ ಆ ಥರ ಇದೆ ಅಲ್ಲಿ. ಬತ್ತಾ ರೋಡ್ ನೋಡಿ, ಒಂದು ಕಾರ್ ಬರೋ ಅಷ್ಟೇ ಇದೆ, ಅದರಲ್ಲೂ ಆಪೋಸಿಟಲ್ಲಿ ಇಷ್ಟು ಜೋರಾಗಿ ಬರ್ತಾ ಇದ್ದಾರೆ. ನೋಡಿ ಜೀಪು 4x4. ಅಣ್ಣ ಏನು ಜೋರಾಗಿ ಹೋಗ್ತೀಯ ಅಣ್ಣ, ಸೂಪರ್. ಒಂದಿದೆ ಮತ್ತು NS ಇದೆ, NS ಡ್ಯೂಕು. ನಮ್ದೇನು ಗೊತ್ತಾ, ನಾವು ಸಿಕ್ದವ್ರ ಜೊತೆ ಜಾಯ್ನ್ ಆಗಿ ಹೋಗ್ತಾ ಇರೋದಾನೆ. ನಾವು ಅವ್ರ ಜೊತೆ ಅಂತ ಏನಿಲ್ಲ, ಯಾರು ಸಿಗ್ತಾರೆ ನಮ್ಮ ಜೊತೆಗೆ ಅವ್ರ ಜೊತೆ ಹೋಗೋದು ಅಷ್ಟೇ. ನಮಗೆ ತುಂಬ ದಿನ ಆಯಿತು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಬಂದಿದ್ದೀನಿ ನಾನು 24ಅಲ್ಲಿ. ಸೊ ಇವಾಗ 25 ಡೇಟು ಇವತ್ತು. ಐ ಥಿಂಕ್ 5th ಏಪ್ರಿಲ್ ಅನ್ಕೊಳ್ತೀನಿ. 5th ಏಪ್ರಿಲು. ನೀವೆಲ್ಲ ಈ ಥರ ನೇಚರ್ ಎಂಜಾಯ್ ಮಾಡಬೇಡಿ. ಬೈಕಲ್ಲಿ ಬರೋ ಫೀಲ್ ಇದೆಯಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ಕಾರ್ಗೂ ಬೈಕ್ಗೆ. ಮಸನಗುಡಿ ಎಂಟ್ರಿ ಆಗಿದ ತಕ್ಷಣ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಇಟ್ಟಿದ್ದಾರೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಇಲ್ಲಿ. ನೋಡಿ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ, ಪ್ಲಾಸ್ಟಿಕ್ದು, ಫೀಡಿಂಗ್ದು ಎಲ್ಲ. ಅಣ್ಣ ಬುಲೆಟ್ ಅಲ್ಲಿ ಚೆನ್ನಾಗಿದೆ. ವೈ ಎಕ್ಸ್ಪಲ್ಸ್ ಅಂತ ಹೇಳ್ತಾರಲ್ಲ, ಎಕ್ಸ್ಪಲ್ಸ್ ಇದ್ರೆ ಆರಾಮಾಗಿ. ಓಕೆ, ಬಸ್ ಬಂದಿದೆ, ಸೊ ಅದರಿಂದನೇ ಹೋಗಕ್ ಆಗ್ತಾ ಇಲ್ಲ. ಯಾಕಣ್ಣ ಗೊತ್ತ್ಯಾ, ಸೆಟ್ಲ್ಮೆಂಟ್ ಆಮೇಲೆ ಅವ್ರಿಗೆ ಲೆಫ್ಟ್ ಅಲ್ಲಿ ಜಾಗ ಇದೆ ಬರಕ್ಕೆ. ರಮ್ಮನು ಅಣ್ಣ ಲೆಫ್ಟಿಗೆ ಬನ್ನಿ, ಜಾಗ ಇದೆ. ನಾವು ಲೆಫ್ಟ್ ಅಲ್ಲಿ ಜಾಗ ಕೊಂಡು ಹೋಗೋದಾತ ಅವ್ನ ಪಾಪ. ಏನು ಮಾಡೋಣ, ಇಲ್ಲ ನೆಕ್ಸ್ಟ್ ಗಾಡಿ ಜಮಾ ಆಗ್ಬಿಟ್ಟಿದೆ. ನೋಡಿ ಎಕ್ಸ್ಪಲ್ಸ್ ಏನಕ್ಕೆ ಅಂತ ಕೇಳ್ತಿರಲ್ಲ, ಇದಕ್ಕೆ ಎಕ್ಸ್ಪಲ್ಸ್. ಅಷ್ಟು ಗಾಡಿ ನಿಂತಿದ್ರು ನಮ್ಮ ಗಾಡಿ ನಿಲ್ಲ, ಈಸಿಯಾಗಿ ಬಿಟ್ಟು. ಪೊಲೀಸ್ ಪೊಲೀಸ್ ಟೂ ವೀಲರ್ಗ. ಸೊ ಪೊಲೀಸ್ ಚೆಕಿಂಗ್ ನಡೀತಾ ಇದೆ ಮುಂದೆ. ಸೊ ಅದಕ್ಕೆ ಒಂದೊಂದೇ ಕಾರ್ನೇ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಮೇ ಬಿ ಬೈಕ್ನೂ ಚೆಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಬೈಕ್ನೂ ಕೂಡ ಚೆಕ್ ಮಾಡ್ತಾರೆ. ಸೊ ಒಂದೊಂದೇ ಗಾಡಿನ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಸೊ ಮೇ ಬಿ ಡೀಟೇಲ್ಸ್ ಆಗಿರ್ಬೋದು, ಪ್ರೊಫೈಲ್ ಇದೆ, ಬೈ ರೀಸನ್ ಏನು ತಗ್ತಿಲ್ಲ. ಓಕೆ ಬೈಕಿಗೆ ಏನು ಚೆಕ್ ಮಾಡಿಸ್ಬೇಕಾ, ಇಲ್ಲಿ ಪರ್ಮಿಷನ್ ಏನಾದರೂ ತಗೋಬೇಕಾ, ಐ ಡೋಂಟ್ ನೋ. ಸೊ ಇದೇನೋ ಸಿಸ್ಟಮ್ ಹೊಸ್ದಾಗಿತ್ತು, ನಾನು ಫಸ್ಟ್ ಟೈಮ್ ತರೋದು. ಸೊ ಬೈಕೆಲ್ಲ ತೊಗೊಂಡೋಗಿ ಏನೋ ಮಾಡ್ಬೇಕು ಅನ್ಸುತ್ತೆ. ಮೇ ಬಿ ಎಂಟ್ರಿ ಮಾಡ್ಕೊಂಡು ಬರ್ಬೇಕು ಅನ್ಸುತ್ತೆ. ಎಸ್, ಎಂಟ್ರಿ ಮಾಡಬೇಕು ಅಂತ ಮೇ ಫಾರ್ಮ್ ಏನೋ ಕೊಡ್ತಾ ಇದ್ದಾರೆ. ಪಾಸ